ಹಲವಾರು ಪಕ್ಷಗಳಿಂದ ಇವತ್ತು ನಮ್ಮ ಪಕ್ಷ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಇಂದ, ಬಿಜೆಪಿ ಇಂದ, ಜೆಡಿಎಸ್ ಇಂದ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡು ಏನು ತಾಲೂಕಲ್ಲಿ ಸುಮಾರು 7.5-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೋತರು ಕೂಡ ಜನರ ಮಧ್ಯೆ ಇದ್ದು ತಾಲೂಕಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಅವರು ನಮ್ಮ ಒಂದು ಪಕ್ಷವನ್ನು ಮೆಚ್ಚಿ, ನಮ್ಮ ಒಂದು ವ್ಯಕ್ತಿತ್ವವನ್ನು ಮೆಚ್ಚಿ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ. ಅವ್ರಿಗೆಲ್ಲ ಕೂಡ ಧನ್ಯವಾದಗಳು ಹೇಳಕ್ ಬಯಸ್ತೀನಿ. ಅದೇ ರೀತಿ ಇಡೀ ತಾಲೂಕಲ್ಲಿ ಯಾರೆಲ್ಲ ನಮ್ಮ ಬೇರೆ ಬೇರೆ ಪಕ್ಷಗಳಲ್ಲಿರುವಂತ ಮುಖಂಡರುಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ನಮ್ಮ ಜೊತೆಗೆ ಬಲಪಡಿಸ್ಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಕೆಲವಾರು ಕಾರಣಾಂತರಗಳಿಂದ ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ. ಬರ್ಬೇಕಂತ ಆಸೆ ಇದ್ರೆ ಕೂಡ ಕೆಲವ್ರಿಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಇದ್ದಾರೆ, ಕೆಲವರು ಯಾವ್ದೋ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಅಂತವ್ರು ಎಲ್ಲರೂ ಕೂಡ ತಾವು ಇಂಥವ್ರು ಮುಖಂಡಗಳ ಜೊತೆ ಎಲ್ಲರೂ ಬೆಂಬಲವನ್ನು ಕೊಡ್ಬೇಕು. ನಮ್ಮ ಜೊತೆ ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ, ನಮ್ಮ ಮುಖಂಡಗಳ ಜೊತೆ ನಮಗೂ ಬೆಂಬಲವನ್ನು ಕೊಟ್ಟು ಪಕ್ಷವನ್ನು ಸಂಘಟನೆ ಮಾಡೋಂತ ಕೆಲಸ ಮಾಡೋಣ. ನಮ್ಮ ತಾಲೂಕಲ್ಲಿ ಏನ್ ಇವತ್ತು ನಡೀತಾರಂತ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಂತ ಕೆಲಸ ಆಗ್ಬೇಕು. ಇವತ್ತು ಏನು ತಾಲೂಕಲ್ಲಿ ಅಭಿವೃದ್ಧಿಗೆ ಆಯ್ಕೆ ಮಾಡ್ಕೊಂಡಿದ್ರು, ಆದ್ರೆ ಇವತ್ತು ತಾಲೂಕಲ್ಲಿ ಏನು ಕೆಲಸ ಆಗ್ತಲ್ಲ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ದಿವಸ ಪ್ರತಿಯೊಂದು ಗ್ರಾಮಗಳಲ್ಲಾಗಿರ್ಬೋದು, ಪಂಚಾಯತಿಗಳಲ್ಲಾಗಿರ್ಬೋದು, ಎಲ್ಲೇ ಹೋದ್ರು ಕೂಡ ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಓಡಿಸ್ಬೇಕಂತಂದ್ರೆ ತಾವೆಲ್ಲರೂ ಮಾಲೂರು ತಾಲೂಕಲ್ಲಿ ಮುಖಂಡಗಳೆಲ್ಲ ಬೆಂಬಲವನ್ನು ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಹಾಗೆ ನಮ್ಮ ಬುಜ್ಜಿ ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಬಹಳಷ್ಟು ಸಂತೋಷ ಆಗುತ್ತೆ. ನಮ್ಮ ನಾನಿ ಅನ್ನೋರು ಕೂಡ ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಅವರು ಕೂಡ ಮೆಚ್ಚಿ ಬಂದಿದ್ದಾರೆ. ನಮ್ಮ ಕಿರಣ್ ಪೊಂಡು ಅವರು ಕೂಡ ಯುವಕರಲ್ಲಿ ಅತಿ ಹೆಚ್ಚು ಉತ್ಸಾಹ ಇರುವಂತವ್ರು. ಅವ್ರಿಗೆ ನಮ್ಮ ಒಂದು ಕೆಲಸಗಳೆಲ್ಲ ನೋಡಿ ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಬಹಳಷ್ಟು ಸಂತೋಷ ಆಗುತ್ತೆ. ನಮ್ಮ ನಾಗರಾಜನ್ನ ಉಪಾಧ್ಯಕ್ಷರು ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಗೋಪಾಲಣ್ಣವರು, ನಮ್ಮ ವೆಂಕಟೇಶ್ ಅನ್ನವರು, ಗಿರಿ ಅನ್ನವರು, ಹಾಗೆ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಬಹಳಷ್ಟು ಸಂತೋಷ ಆಗುತ್ತೆ. ಇನ್ನೂ ಬರೋದಕ್ಕೆ ಹಲವಾರು ಜನ ಕೈ ಜೋಡಿಸೋದಕ್ಕೆ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಗ್ರಾಮಗಳಲ್ಲಿ, ಪಂಚಾಯತಿಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮಗಳು, ಸೇರ್ಪಡೆ ಕಾರ್ಯಕ್ರಮಗಳು, ಪಕ್ಷ ಬೆಂಬಲ ಕಟ್ಟಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಧನ್ಯವಾದ. ಸ್ವಾಭಿಮಾನಿ ಜನತಾ ಪಕ್ಷ ಅಂದ್ರೆ ಒಂದು ಶಕ್ತಿ. ಇವತ್ತು ಸ್ವಾಭಿಮಾನಿ ಜನತಾ ಪಕ್ಷ ನಾವು ಸುಮ್ಮನೆ ಒಂದು ಪಕ್ಷವನ್ನಾಗಿ ರೂಪಿಸಿಕೊಂಡು ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ. ಮಾಲೂರು ತಾಲೂಕಿನಲ್ಲಿ ವಿರೋಧ ಪಕ್ಷ ಏನಾದ್ರು ಇದೆ ಅಂದ್ರೆ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇದೆ ಅಂದ್ರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ. ಇವತ್ತು ಯಾವುದೇ ಸಂದರ್ಭದಲ್ಲಿ ಜನರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆದಾಗ ಜನರಿಗೆ ಬಹಳಷ್ಟು ಹತ್ತಿರವಾಗಿ ಸ್ಪಂದಿಸಿದೀವಿ ಅಂದ್ರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ. ಅದು ಇವತ್ತು ತಮ್ಗೆಲ್ಲ ಗೊತ್ತಿದೆ. ಆರೋಗ್ಯದ ವಿಚಾರವಾಗಿ ನಾವು ಇಡೀ ಒಂದು ವರ್ಷ ಇಡೀ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಹೆಲ್ತ್ ಕ್ಯಾಂಪ್ ಮಾಡಿದೀವಿ, ಬ್ಲಡ್ ಕ್ಯಾಂಪ್ ಮಾಡಿದೀವಿ. ಮತ್ತು ಏನಿವತ್ತು ಯಾರೇ ಒಬ್ಬರು ತನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸ್ಲಿಕ್ಕೆ ಸಹಾಯ ಮಾಡ್ಬೇಕು ಅಂದ್ರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡೋರು ಯಾರನ್ನಿದ್ರೆ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು. ಇಡೀ ತಾಲೂಕಿನ ಯಾವುದೇ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗ್ಬೇಕಂದ್ರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡೋರು ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು. ಮತ್ತು ಯಾವುದೇ ಸಂಘಟನೆಗಳು ಹೋರಾಟ ಮಾಡ್ತಾ ಇವೆ ಅಂದ್ರೆ ಈ ತಾಲೂಕಿನಲ್ಲಿ ಆ ಸಂಘಟನೆಗಳಿಗೆ ಶಕ್ತಿಯನ್ನ ಕೊಡುವಂತ ಕೆಲಸ ಸನ್ಮಾನ್ಯ ಅವರು ಮಾಡಿದ್ದಾರೆ. ಇವತ್ತು ಯಾವುದೇ ರಸ್ತೆಗಳು ಗುಂಡಿ ಬಿದ್ದರೂ ಸಹ ಮೊದಲನೇದಾಗಿ ಹೊಸೂರು ರಸ್ತೆ ತುಂಬಾ ಹದಗೆಟ್ಟಂತ ರಸ್ತೆಗೆ ಆ ಗುಂಡಿ ಮುಚ್ಚುವಂತ ಕೆಲಸ ಮೊದಲನೇದಾಗಿ ಫಸ್ಟ್ ನಾವು ಪ್ರಾರಂಭ ಮಾಡಿದ್ದು ಬೆಂಗಳೂರು ರಸ್ತೆ, ಎರಡನೇದಾಗಿ ಹೊಸೂರು ರಸ್ತೆಯನ್ನು ಪ್ರಾರಂಭ ಮಾಡಿದ್ವಿ. ಆದ್ರೂ ಆ ಹೊಸೂರು ರಸ್ತೆಯನ್ನ ಗುಂಡಿ ಮುಚ್ಚುವಾಗ ಸನ್ಮಾನ್ಯ ಶಾಸಕರು ನಮ್ಮ ಮೇಲೆ ಪೊಲೀಸರನ್ನ ಕಳಿಸಿ ಗುಂಡಿ ಮುಚ್ಚಬಾರದು ಅಂತ ದೌರ್ಜನ್ಯವನ್ನು ಕೂಡ ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಇವತ್ತು ಇಲ್ಲಿ ನಮ್ಮಲ್ಲಿರುವಂತ ಏನು ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡರು ಏನಿದ್ದಾರೆ ಅವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕನಲ್ಲಿ ಕೆಲಸ ಮಾಡುವಂತ ಬಹುತೇಕ ಹಿರಿಯರಿದ್ದಾರೆ. ಅವರುಗಳು ಮತ್ತು ಏನ್ ಸೆಕೆಂಡ್ ಲೈನ್ ಲೀಡರ್ಸ್ ಇದಾರೆ ಅವರೆಲ್ಲರೂ ಸಹ ಇಂದಿನಿಂದ ಪಕ್ಷದಲ್ಲಿ ದುಡಿದಂತ ಎಲ್ಲ ನುರಿತ ಕಾರ್ಯಕರ್ತರು ಮತ್ತು ಮುಖಂಡರು. ಇವತ್ತು ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವು ಸ್ವಾಭಿಮಾನಿ ಜನತಾ ಪಕ್ಷವನ್ನು ಕಟ್ತಾ ಇದ್ದೀವಿ. ಇವತ್ತು ಸ್ವಾಭಿಮಾನಿ ಜನತಾ ಪಕ್ಷವನ್ನು ನಾವು ಬೇರೆ
ಯಾರೇ ಬಂದು ನಮಗೆ ಸೇರ್ಪಡೆ ಆಗಿ ಅಂದ್ರೆ ನಮ್ಮನ್ನ ಸೇರ್ಪಡೆ ಆಗಿ ಅಂತಲ್ಲ, ನಮ್ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನಿಸ್ಬೇಕು. ಆ ಮಟ್ಟಕ್ಕೆ ನಾವು ಶಕ್ತಿಯನ್ನ ತುಂಬಿ ಈ ತಾಲೂಕಿನ ನಮ್ಮ ಕಾರ್ಯಕರ್ತರು ಮುಖಂಡರುಗಳನ್ನ ಪ್ರತಿ ಬೂತ್ ಮಟ್ಟದಿಂದ ತಾಲೂಕಿನ ಮಟ್ಟದವರೆಗೂ ಕಾರ್ಯಕರ್ತರಿಗೆ ಶಕ್ತಿಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಸಹಕಾರ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಅಧಿಕಾರವನ್ನ ಕೊಡಿಸುವಂತ ಕೆಲಸ ಮಾಡ್ತೀವಿ. ಕೊಟ್ಟು ಅವರನ್ನ ಶಕ್ತಿಯುತವಾಗಿ ಬೆಳೆಸಿ ಇದೇ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಯಾವ ನಾಯಕರು ಇವತ್ತು ನಾವು ಅಲ್ಪ ಮತಗಳಿಂದ 2023 ಸೋತಿದ್ದೀವಿ, 2028ಗೆ ನಾವು ಚುನಾವಣೆಯಲ್ಲಿ ಊಡಿ ವಿಜಯ್ ಕುಮಾರ್ ಅವ್ರನ್ನ ಗೆಲ್ಸೋದೇ ನಮ್ಮ ಗುರಿ ಅಂತ ಹೇಳಿ ನಾವೆಲ್ಲರೂ ಸಹ ನಮ್ಮ ಮುಖಂಡರುಗಳ ಒಟ್ಟಿಗೆ, ಕಾರ್ಯಕರ್ತರ ಒಟ್ಟಿಗೆ ಇವತ್ತು ಏನ್ ನಮ್ಮ ಜೊತೆಯಲ್ಲಿ ಹೊಸದಾಗಿ ಸೇರ್ಪಡೆ ಆಗ್ಬೇಕು ಅಂತಿದ್ದಾರೆ ಅವರೆಲ್ಲರನ್ನು ಸೇರಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ.